ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಮಂಡ್ಯ ತುಂಬಾ ದಿನದಿಂದ ಕಾಯ್ತಾ ಇದ್ದೋ ಮಂಡ್ಯಗೆ ಸಂಬಂಧಪಟ್ಟಂತ FD, SDA ರಿಕ್ರೂಟ್ಮೆಂಟ್‌ದು ಡೇಟ್ ಅನೌನ್ಸ್‌ಮೆಂಟ್ ಆಗಿದೆ ನೋಡ್ತಾ ಹೋಗೋಣ. ಕೊನೆ 15 ದಿನದಲ್ಲಿ ಹೇಗೆ ಓದಬೇಕು, ಹೇಗೆ ಓದಿದ್ರೆ 160 ಪ್ಲಸ್ ಸ್ಕೋರಿಂಗ್ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಯಾರಿಗೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದೆ ಈ ನಂಬರ್‌ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಸೊ ಎಕ್ಸಾಮಿನೇಷನ್ ಡೇಟ್ ಬಗ್ಗೆ ಹೋಗೋಣ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ. ಸಿಲೆಬಸ್ ಯಾವ ತರ ಇದೆ, 160 ಪ್ಲಸ್ ಸ್ಕೋರಿಂಗ್ ಹೆಂಗ್ ಮಾಡ್ಬೋದು ಅಂತ ಹೇಳ್ತೀನಿ, ನೋಡ್ತಾ ಹೋಗೋಣ. ಫಸ್ಟ್ ಡೇಟ್ ನೋಡ್ತಾ ಹೋಗೋಣ. ಜೂನಿಯರ್ ಅಸಿಸ್ಟೆಂಟ್ ನೋಡಿ, ಇಲ್ಲಿ ಅಲ್ಲೇ ವೆಬ್ಸೈಟ್ ಇದೆ. ಇದು ಜೂನಿಯರ್ ಅಸಿಸ್ಟೆಂಟ್ 9/2 ಮಾರ್ನಿಂಗ್ ಸೆಷನ್ ಇದೆ. ಅಟೆಂಡರ್ ಪೋಸ್ಟ್ ಮಧ್ಯಾಹ್ನ ಸೆಷನ್ ಇದೆ. ಜೂನಿಯರ್ ಅಸಿಸ್ಟೆಂಟ್ 9/2 ಮಾರ್ನಿಂಗ್ ಸೆಷನ್. ನಿಮ್ಮ ಅಡ್ಮಿಟ್ ಟಿಕೆಟ್ ಅಲ್ಲಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ರಿ. ಅಟೆಂಡರ್ ಪೋಸ್ಟ್ 9/2ನೇ ತಾರೀಕು ಆಫ್ಟರ್ನೂನ್ ಸೆಷನ್ ಮಧ್ಯಾಹ್ನ ಇರುತ್ತೆ. ಇನ್ನ ನೋಡ್ತಾ ಹೋಗೋಣ ಯಾವ ರೀತಿ ನಿಮ್ಮ 160 ಪ್ಲಸ್ ಸ್ಕೋರಿಂಗ್ ಮಾಡಬೇಕು ಅಂದ್ರೆ ಏನ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತಪ್ಪ ಅಂದ್ರೆ, ಫಸ್ಟ್ ಕನ್ನಡ ಸಬ್ಜೆಕ್ಟ್ ತಗೊಳ್ರಿ. ಫಸ್ಟ್ ರಿವಿಷನ್ಗೆ ಕನ್ನಡ. ಈಗ ಇರ್ತಕ್ಕಂಥ ಮೆಟೀರಿಯಲ್ ಅನ್ನ ಬಿಟ್ಟು ಬೇರೆ ಯಾವುದೇ ಮೆಟೀರಿಯಲ್, ಹೊಸ ಮೆಟೀರಿಯಲ್ಗಳನ್ನ ಓದೋದು ಒಳ್ಳೆ ವಿಧಾನ ಯಾವುದೇ ಕಾರಣಕ್ಕೂ ಅಲ್ಲ. ಅಂದ್ಮೇಲೆ ಅಲ್ಲ, ಕೈಯಲ್ಲಿ ಯಾವ ಮೆಟೀರಿಯಲ್ ಇರುತ್ತೆ ಅದನ್ನ 10 ಸತಿ ಓದ್ಕೊಂಡು ಹೋಗೋದು ಒಳ್ಳೆ ಮೆಟೀರಿಯಲ್. ಸುಮ್ನೆ ಏನೇನೋ ಓದ್ಬಾರ್ದು. ಕರೆಕ್ಟ್ ಆಗಿರೋ ಮೆಟೀರಿಯಲ್ನ 10 ಸತಿ ಓದ್ಕೊಂಡು ಹೋಗಿದ್ರೆ ಇದರಿಂದಾನೇ ಬಂದಿರ್ತವೆ, ಹೈಯರ್ ಸ್ಕೋರಿಂಗ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಹಿಸ್ಟ್ರಿ ಸದಾಶಿವ ಬುಕ್, ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಸದಾಶಿವ ಬುಕ್ನ 3 ಇಂದ 4 ಸತಿ ಓದಿದ್ರೆ ಎಲ್ಲ ಅದರಲ್ಲೇ ಬಂದಿರ್ತವೆ. ಪ್ರತಿಯೊಂದು ಇದರಲ್ಲೇ ಬಂದಿರ್ತವೆ. ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಸಿಗುತ್ತೆ. ಅರ್ಥ ಆಗಿದೆ? ಇದು ಸ್ಟ್ರಾಟಜಿ. ಯಾವುದೇ ಕಾರಣಕ್ಕೂ ಕನ್ನಡ ಒಂದು ಮೆಟೀರಿಯಲ್ ರೆಡಿ ಮಾಡ್ಕೋಬೇಕು. ಆ ಮೆಟೀರಿಯಲ್ನ 10 ಸತಿ ಓದಬೇಕು. 10 ಸತಿ ಅದಕ್ಕೆ ಕೋಡ್ಸ್ ಮಾಡ್ಕೊಂಡು ಅದರಲ್ಲೇನೆ ರಿಸರ್ಚ್ ಮಾಡಬೇಕೆ ಹೊರತು ಬೇರೆ ಬುಕ್ಸ್ನೇನಾದ್ರು ಒಂದೊಂದೇ ಬುಕ್ ಇದಾವೆ ನೋಡ್ತಾ ಹೋದ್ರೆ ಅದು ಕರೆಕ್ಟ್ ಮೆಥಡ್ ಅಲ್ಲ. ಅರ್ಥ ಆಗ್ತಿದೆಯಾ? ಕನ್ನಡ 50ಕ್ಕೆ 50 ಸ್ಕೋರ್ ಮಾಡೋಂಗೆ ವ್ಯವಸ್ಥೆ ಮಾಡ್ಕೊಳ್ರಿ. PDF ಮೆಟೀರಿಯಲ್ ಚೆನ್ನಾಗಿದೆ, ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಳ್ರಿ. ನೆಕ್ಸ್ಟ್ ಕನ್ನಡ ಆದ ನಂತರದಲ್ಲಿ ಕೋಆಪರೇಟಿವ್ ಓದಿ. ಕೋಆಪರೇಟಿವ್ ಬ್ಯಾಂಕಿಂಗ್ ಓದಿ. ಕೋಆಪರೇಟಿವ್ 50 ಮಾರ್ಕ್ಸ್ಗೆ ಇರುತ್ತೆ. ಬ್ಯಾಂಕಿಂಗ್ 25 ಮಾರ್ಕ್ಸ್ಗೆ ಇರುತ್ತೆ. ಎಲ್ಲಾದ್ರಲ್ಲೂ 2 ಮಾರ್ಕ್ಸ್ ಬಿಟ್ಕೊಡ್ಬೇಕಷ್ಟೇ. ಜಸ್ಟ್ ಎಷ್ಟು ಮಾರ್ಕ್ಸು? 2 ಮಾರ್ಕ್ಸ್ ಹೋಗ್ಬೋದು. ಹೋದ್ರೆ ಅದು ಹಣೆ ಬರ ಕೆಟ್ಟೋದ್ರಷ್ಟೇನೆ. ಇಲ್ಲೇನೇನೆ ನೋಡ್ರಿ, 125 ಮಾರ್ಕ್ಸ್ಗೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, 2 ಅಂದ್ರೆ 6 ಮಾರ್ಕ್ಸ್ ಅಂದ್ರೆ 119 ಮಾರ್ಕ್ಸ್ ಇಲ್ಲೇ ತಗೋಬಹುದು. ಈಸಿಯಾಗಿ ತಗೋಬಹುದು. ಈ ಮೂರೇ ಸ್ಕೋರಿಂಗ್ ಸಬ್ಜೆಕ್ಟ್. ಇದ್ರ ಜೊತೆನಲ್ಲಿ ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ತಗೋಬಹುದು. ಯಾವುದೇ ಅನುಮಾನ ಬೇಡ, ಆರಾಮ್ಸೆ ತಗೋಬಹುದು. ಇದು ಎಷ್ಟಾಗುತ್ತೆ ಅಂದ್ರೆ 4 1 144 ಮಾರ್ಕ್ಸ್ ಇಲ್ಲೇ ಆಗುತ್ತೆ. ಇಷ್ಟು ಸಬ್ಜೆಕ್ಟ್ ಇಂದಾನೆ 144 ಕೂರ್ಸ್ಕೋಬಹುದು. ಇನ್ನು ಉಳಿದಿರೋದು ಇಂಗ್ಲಿಷು ಪ್ಲಸ್ ಜಿಕೆ ಬಿಟ್ಟೇನೆ 144 ಸ್ಕೋರಿಂಗ್ ಆರಾಮ್ಸೆ ತಗೋಬಹುದು. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಯಾವುದೇ ಸಮಸ್ಯೆ ಇಲ್ದಂಗೆ 25ಕ್ಕೆ 25 ಹಾಕ್ಬೋದು. ಎಲ್ಲ ಆರ್ಟಿಕಲ್ಸ್ನ ಹುಷಾರಾಗಿ ನೋಡ್ಕೊಳ್ರಿ. ಆರ್ಟಿಕಲ್ಸ್, ಇಂಪಾರ್ಟೆಂಟ್ ಆರ್ಟಿಕಲ್ಸು, ಅಮೆಂಡ್ಮೆಂಟ್ಸು, ಪಾರ್ಟ್ಸು ಪ್ಲಸ್ ಶೆಡ್ಯೂಲ್ಸ್ ಇಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನಲ್ಲಿ ಏನಿದೆ, ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿ ನೋಡ್ಕೊಂಡ್ರೆ ಸಾಕಾಗುತ್ತೆ. ಬೇಜಾನಾಗುತ್ತೆ, ಅಷ್ಟು ನೋಡ್ಕೊಳ್ಳಿ. ಇನ್ನ ನಿಮ್ಮ ನೆಕ್ಸ್ಟ್ ಜಿಕೆಗೆ ಹೋಗ್ರಿ. ನಲ್ಲಿ ಹೋಗ್ರಿ. ಜಿಕೆ ಅಷ್ಟೇನೆ. ಜಿಕೆ ಒಳ್ಳೆ ಮೆಟೀರಿಯಲ್ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಳ್ರಿ. ಯಾವ್ದಾದ್ರು ಸರಿ, ಒಂದು ಮೆಟೀರಿಯಲ್ ರೆಡಿ ಮಾಡ್ಬೇಕು. ಅದನ್ನ ಎಲ್ಲ ಓದಕ್ಕಾಗಲ್ಲ. ಜಿಕೆ ಅಂದ್ರೆ ಈಗ ಸುಮಾರು ಬುಕ್ಸ್ ಇದಾವೆ, ದೊಡ್ಡ ಗ್ರಂಥಗಳೇ ಇದಾವೆ. ದೊಡ್ಡ ಗ್ರಂಥಗಳು ಓದೋದು ಸ್ಟ್ರಾಟಜಿ ಅಲ್ಲ. ಅದ್ರಲ್ಲಿ ಏನ್ ಬರುತ್ತೆ ಏನ್ ಬರಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡು ವ್ಯವಹಾರ ಮಾಡಿದ್ರೆ ಪಕ್ಕ ಅವೇ ಬಂದಿರ್ಬೇಕು. ಅಷ್ಟು ಮಾತ್ರ ಮೆಟೀರಿಯಲ್ ಎತ್ಕೊಂಡು ಅಚ್ಚುಕಟ್ಟಾಗಿ ಓದಿ ಕ್ಲಿಯರ್ ಮಾಡ್ಕೋಬೇಕು. ಅವಶ್ಯಕತೆ ಇದ್ರೆ ನಂತರ PDF ಮೆಟೀರಿಯಲ್ ರೆಡಿ ಮಾಡಿ ಇಟ್ಟಿದ್ವಿ, ತಗೊಳ್ಳಿ. ಇಂಗ್ಲಿಷ್ ಕೊನೆಯಲ್ಲಿ ಇಟ್ಕೊಳ್ಳಿ. ಇಂಗ್ಲಿಷ್ ಮೀಡಿಯಂ ಹುಡುಗರು ನಾವು ತುಂಬಾ ಗ್ರಾಮರ್ ಎಫಿಷಿಯನ್ಸಿ ಇದೆ, ತುಂಬಾ ಚೆನ್ನಾಗಿದೆ, ಕನ್ನಡದಷ್ಟೇ ಚೆನ್ನಾಗಿದೆ ಅನ್ನೋದು ಖಂಡಿತವಾಗ್ಲೂ ಮಾಡ್ರಿ, ತಪ್ಪಿಲ್ಲ. ಸ್ವಲ್ಪ ಏನಾದ್ರು ಸಮಸ್ಯೆ ಇದೆ ಗ್ರಾಮರ್ ಅಂತಂದ್ರೆ ದಯವಿಟ್ಟು ಇದನ್ನ ಕೊನೆಗೆ ಹಾಕೊಂಬಿಡಿ, ಲಾಸ್ಟ್ಗೆ ಹಾಕೊಂಬಿಡಿ. ಆದಷ್ಟಾಗ್ಲಿ ಸ್ಕೋರ್ ಎಷ್ಟಾಗುತ್ತೋ ಅಷ್ಟಾಗ್ಲಿ. ಜಿಕೆ ಮುಗಿಸ್ಕೊಂಡ್ರೆ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಜಿಕೆ ನಲ್ಲಿ 15 ಬಂದ್ರು 162 ಕ್ರಾಸ್ ಆಗೇ ಹೋಗುತ್ತೆ. ಇನ್ನು ಇಂಗ್ಲಿಷ್ ನಲ್ಲಿ ಬಂದಿದ್ದೆಲ್ಲ ಪ್ಲಸ್ ಆಗುತ್ತೆ. ಪ್ಲಸ್ ಎಷ್ಟಾರು ಬರ್ಲಿ, ಇಂಗ್ಲಿಷ್ ಅಲ್ಲಿ ಬೆಸ್ಟ್ ಬಂದಿದ್ದೆಲ್ಲ ಪ್ಲಸ್ 160 ಪ್ಲಸ್ ಹೋಯ್ತು ಅಂದ್ರೆ ಸ್ಟೇಟ್ ಗೆ ಟಾಪರ್ ಇರ್ತೀರಾ. ಅರ್ಥ ಆಗ್ತಾ ಇದೆಯಾ? ಕನ್ನಡ ಸ್ಕೋರಿಂಗ್ ಹುಷಾರಾಗಿ ಹ್ಯಾಂಡಲ್ ಮಾಡ್ರಿ. ಕನ್ನಡದಲ್ಲಿ ಕವಿಕೃತಿ ವಿಚಾರ ಹ್ಯಾಂಡಲ್ ಮಾಡಿದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಕವಿಕೃತಿ ವಿಚಾರ ಆಧುನಿಕ ಬರುತ್ತೆ, ಮಧ್ಯಕಾಲೀನ ಬರುತ್ತೆ, ಪ್ರಾಚೀನ ಬರುತ್ತೆ. 3ಕ್ಕೆ 3 ಪಕ್ಕ ಇರಬೇಕು. ಪ್ಲಸ್ ನಿಮ್ದು ಭಾಷಾಭ್ಯಾಸ ಬರ್ತದಲ್ಲ, ಗ್ರಾಮರ್ ಕಂಪ್ಲೀಟ್ ರೆಡಿ ಇರಬೇಕು. ಎಲ್ಲ ರೆಡಿ ಇತ್ತು ಅಂದ್ರೆ 100% ಒಳ್ಳೆ ಸ್ಕೋರ್ ಆಗುತ್ತೆ. ಔಟ್ ಆಫ್ ಹೊಡೆದು ಬರೋರು ಇದಾರೆ, ತುಂಬಾ ಜನ ಇದಾರೆ, ಇಲ್ಲ ಅಂತಲ್ಲ. ಏನೋ ಹೋದ್ರೆ ಒಂದ್ ಮಾರ್ಕ್ಸ್ ಬಿಟ್ಕೊಡ್ಬೇಕಷ್ಟೇ. ಒಂದೇ ಒಂದು ಮಾರ್ಕ್ಸ್ ಬಿಟ್ಕೊಡೋವಂಥದ್ದು ಒಂದೇನೇನೆ. ಜಿಕೆಲ್ಲೂ ಅಷ್ಟೇನೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಬರ್ರಿ. ಇದೇ ಸ್ಟ್ರಾಟಜಿಲೇ ಹೋದ್ರೆ ವರ್ಕೌಟ್ ಆಗುತ್ತೆ. 9/2 ಇದೆ, ಇನ್ನೊಂದು 15 ದಿನ ಟೈಮ್ ಇದೆ. ಆರಾಮ್ಸೆ ಓದ್ಬೋದು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ.